ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ಪ್ರಮುಖವಾದಂಥ ಒಂದು ಸಾಹಿತ್ಯ ಪ್ರಕಾರ. ಈ ದಾಸ ಸಾಹಿತ್ಯವು ಹರಿದಾಸರಿಂದ ಪ್ರಚುರವಾದಂತಹ ಒಂದು ಸಾಹಿತ್ಯ ಪ್ರಕಾರ. ಹರಿದಾಸ ಎಂದರೆ ಹರಿಯನ್ನು ದಾಸ್ಯಭಾವದಿಂದ ಭಜಿಸುವವನು ಎನ್ನುವಂಥ ಅರ್ಥ ಇದೆ. ದಾಸ ಸಾಹಿತ್ಯಕ್ಕೆ ಸ್ಫೂರ್ತಿಯನ್ನು ನೀಡಿದಂಥವರು ಮಧ್ವಾಚಾರ್ಯರು. ಹರಿದಾಸರು ಮಧ್ವಾಚಾರ್ಯರ ಮಾಧ್ವ ಪರಂಪರೆಯನ್ನು ಅನುಸರಿಸ್ತಾರೆ. ಹರಿದಾಸರು ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಅನುಯಾಯಿಗಳು. ಪಂಢರಾಪುರದ ವಿಠಲ ಸ್ವಾಮಿಯು ದಾಸಪಂಥದವರ ಆರಾಧ್ಯ ದೈವ. ಹರಿದಾಸರು ತಮ್ಮ ಕೀರ್ತನೆಗಳಲ್ಲಿ ದ್ವೈತ ಮತವನ್ನು ಪ್ರತಿಪಾದಿಸ್ತಾರೆ. ನರಹರಿ ತೀರ್ಥರೇ ಕನ್ನಡ ಹರಿದಾಸ ಕೀರ್ತನೆಯ ಆದ್ಯರು ಅಂಥೇಳಿ ವಿದ್ವಾಂಸರು ಗುರುತಿಸ್ತಾ ಹೋಗ್ತಾರೆ. ಈ ದಾಸ ಸಾಹಿತ್ಯದ ಸ್ವರೂಪವನ್ನು ನೋಡೋದಾದರೆ, ಕೀರ್ತನ ಸಾಹಿತ್ಯ ದೇವರ ನಾಮ ಎಂದು ಪ್ರಸಿದ್ಧವಾಗಿ ಕನ್ನಡಿಗರ ನಾಲಿಗೆಯ ಮೇಲೆ ಹರಿದಾಡ್ತಾ ಇದೆ. ಇವುಗಳನ್ನು ಹರಿದಾಸರ ಹಾಡುಗಳು ಎಂದು ಕೂಡ ಕರೀತಾರೆ. ಕೀರ್ತನೆ ಎಂದರೆ ಹರಿಸ್ತುತಿಪರವಾದಂಥ ಹಾಡುಗಳು. ಇವು ಸಂಗೀತಕ್ಕೂ ಕೂಡ ಒಳಪಡ್ತವೆ. ಈ ದಾಸ ಸಾಹಿತ್ಯದ ಕಾಲವನ್ನು ನೋಡೋದಾದರೆ, ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಆರಂಭವಾಗುತ್ತೆ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ವ್ಯಾಸರಾಯರ ನೇತೃತ್ವದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ಇದು ಕಾಣುತ್ತೆ. ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಕೀರ್ತನ ಸಾಹಿತ್ಯದ 2ನೇ ಘಟ್ಟ ಆರಂಭ ಆಗುತ್ತೆ. ಇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಒಂದು ಪ್ರಕಾರ. ಇದರಲ್ಲಿ ಬಳಕೆಯಾಗಿರುವಂಥ ಭಾಷೆ ನಡುಗನ್ನಡ ಭಾಷಾ ಅವಸ್ಥೆಗೆ ಸೇರಿರುವಂಥದ್ದು. ಈ ದಾಸ ಸಾಹಿತ್ಯದ ಪ್ರಮುಖ ಕೇಂದ್ರಗಳನ್ನು ಗುರುತಿಸೋದಾದರೆ, ವ್ಯಾಸರಾಯರ ನೇತೃತ್ವದಲ್ಲಿ ವಿಜಯನಗರ ಪ್ರಾಂತ್ಯವು ಕೀರ್ತನಕಾರರ ಪ್ರಮುಖವಾದಂಥ ಕೇಂದ್ರವಾಗಿತ್ತು. ಇನ್ನು 2ನೇ ಹಂತದಲ್ಲಿ ರಾಘವೇಂದ್ರ ತೀರ್ಥರ ನೇತೃತ್ವದಲ್ಲಿ ರಾಯಚೂರು ಪ್ರಾಂತ್ಯ ಕೀರ್ತನಕಾರರ ಪ್ರಮುಖ ಕೇಂದ್ರವಾಗಿತ್ತು. ದಾಸ ಸಾಹಿತ್ಯವು ವ್ಯಾಸರಾಯರ ಕಾಲದಲ್ಲಿ ವ್ಯಾಸಕೂಟ ಮತ್ತು ದಾಸಕೂಟ ಅನ್ನುವಂಥ 2 ಕವಲುಗಳಾಗಿ ವಿಂಗಡಣೆ ಹೊಂದುತ್ತೆ. ವ್ಯಾಸಕೂಟವು ಭಾಗವತ ಸಂಪ್ರದಾಯದ ಪಂಡಿತ ಮಾನ್ಯವಾದ ಶಾಖೆಯಾದರೆ, ದಾಸಕೂಟವು ಜನಸಮ್ಮುಖವಾದಂಥ ಕನ್ನಡ ಕೀರ್ತನೆಗಳ ಶಾಖೆಯಾಗಿದೆ. ಬೇಲೂರು ಕೇಶವದಾಸರು ಕನ್ನಡದಲ್ಲಿ ಮೊದಲ ಬಾರಿಗೆ ಹರಿದಾಸ ಸಾಹಿತ್ಯವನ್ನು ಪ್ರಕಟಿಸಿದಂಥವರು. ದಾಸ ಸಾಹಿತ್ಯದ ಕುರಿತಾಗಿ, ದಾಸ ಸಾಹಿತ್ಯದ ಆದ್ಯರ ಕುರಿತಾಗಿ ಕನ್ನಡದ ಅನೇಕ ಲೇಖಕರು ಆ ಬಗ್ಗೆ ಹೀಗೆ ಹೇಳ್ತಾರೆ. ರಂಶ್ರೀ ಮುಗುಳಿಯವರ ಪ್ರಕಾರ ನರಹರಿ ತೀರ್ಥರು ಕನ್ನಡದ ಮೊದಲ ಹರಿದಾಸರು. ಡಾಕ್ಟರ್ ಎಲ್ ಬಸವರಾಜು ಅವರ ಪ್ರಕಾರ ಶರಣರು ಹಾಡಿದ ಪದಗಳು ಕನ್ನಡದ ಮೊದಲ ಕೀರ್ತನೆಗಳು. ಸಕಲೇಶ ಮಾದರಸರು ಶಂಕರಾಭರಣ ರಾಗದಲ್ಲಿ ರಚಿಸಿದ ತಂಗಾಳಿಗಲಿರು ಮರನೆ ಎನ್ನಂಗದೊಳಿರ್ಪ ಶಿವಲಿಂಗದ ಮೊರನೆ ಎಂಬ ಹಾಡು ಕನ್ನಡದ ಮೊದಲ ಕೀರ್ತನೆ ಅಂತೇಳಿ ಇವರು ಗಮನಿಸ್ತಾರೆ. ಇನ್ನು ಬೇಲೂರು ಕೇಶವದಾಸರ ಪ್ರಕಾರ ಅಚಲಾನಂದ ದಾಸರೇ ಕನ್ನಡದ ಮೊದಲ ಹರಿದಾಸರು ಅಂತೇಳಿ ಮೇಲ್ಕಂಡ ವಿದ್ವಾಂಸರು ತಮ್ಮ ಕೃತಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ದಾಸ ಚತುಷ್ಟಯರು ಅಂತೇಳಿ ಪುರಂದರದಾಸ, ವಿಜಯದಾಸ, ಗೋಪಾಲದಾಸ ಮತ್ತು ಜಗನ್ನಾಥದಾಸರನ್ನು ಗುರುತಿಸಲಾಗತ್ತೆ. ಇವರು ಕರ್ನಾಟಕದ ದಾಸ ಚತುಷ್ಟಯರು. ಪುರಂದರದಾಸ, ವಿಜಯದಾಸ, ಗೋಪಾಲದಾಸ
ಮತ್ತು ಜಗನ್ನಾಥದಾಸರು. ದಾಸ ಸಾಹಿತ್ಯದ ವರ್ಗೀಕರಣವನ್ನು ನೋಡೋದಾದರೆ RN ಪಂಚಮುಖಿಯವರು ದಾಸ ಸಾಹಿತ್ಯವನ್ನು 4 ಘಟ್ಟಗಳಾಗಿ ವಿಭಾಗಿಸ್ತಾ ಹೋಗ್ತಾರೆ. ಮೊದಲನೇದು ಮಧ್ವಾಚಾರ್ಯ ಮತ್ತು ಅವರ ಶಿಷ್ಯ ನರಹರಿ ತೀರ್ಥರ ಕಾಲ. ಎರಡನೆಯದು ಶ್ರೀಪಾದರಾಜ, ವ್ಯಾಸರಾಯ ಮತ್ತು ಅವರ ಶಿಷ್ಯರ ಕಾಲ. ಮೂರನೇದು ವಿಜಯದಾಸ ಮತ್ತು ಅವರ ಶಿಷ್ಯರ ಕಾಲ. ನಾಲ್ಕನೇದು ಪ್ರಾಣೇಶಾಚಾರ್ಯ ಮತ್ತು ಅವರ ಶಿಷ್ಯರ ಕಾಲ ಅಂತೇಳಿ 4 ಘಟ್ಟಗಳಾಗಿ RS ಪಂಚಮುಖಿಯವರು ಇದನ್ನು ವಿಂಗಡಿಸ್ತಾರೆ. ಡಾಕ್ಟರ್ HK ವೇದವ್ಯಾಸಾಚಾರ್ಯರು ಅವರು ಕೂಡ ದಾಸ ಸಾಹಿತ್ಯವನ್ನು 4 ಘಟ್ಟಗಳಾಗಿ ವಿಭಾಗಿಸ್ತಾರೆ. ಮೊದಲನೇದು ಆರಂಭ ಕಾಲ, ಎರಡನೇದು ಉನ್ನತಿ ಕಾಲ, ಮೂರನೆಯದು ವಿಸ್ತಾರ ಕಾಲ, ನಾಲ್ಕನೇದು ಅವನತಿಯ ಕಾಲ ಅಂತೇಳಿ ಇವರು ಕೂಡ 4 ಘಟ್ಟಗಳಲ್ಲಿ ದಾಸ ಸಾಹಿತ್ಯವನ್ನು ವಿಭಾಗಿಸ್ತಾರೆ. ಇನ್ನು ದಾಸ ಸಾಹಿತ್ಯದ ಪ್ರಕಾರಗಳನ್ನು ನೋಡೋದಾದರೆ ಕೀರ್ತನೆ, ಸುಳಾದಿ, ಊಗಾಬೂಗ, ದಂಡಕ, ವೃತ್ತನಾಮ ಅಂತೇಳಿ 5 ಪ್ರಕಾರಗಳನ್ನು ಇದರಲ್ಲಿ ಗುರುತಿಸ್ಬೋದು. ಮೊದಲನೇದು ಕೀರ್ತನೆ. ಕೀರ್ತನೆ ಎಂದರೆ ಹರಿಸ್ತುತಿ ಪರವಾದಂಥ ಹಾಡುಗಳು. ಕೀರ್ತನೆ ಎಂಬುದಕ್ಕೆ ಭಾಗವತದಲ್ಲಿರುವ ಸ್ತುತಿ, ಸ್ತೋತ್ರ ಅನ್ನುವಂಥ ಅರ್ಥ ಇದೆ. ಕೀರ್ತನೆಯು ಪಲ್ಲವಿ, ಅನುಪಲ್ಲವಿ ಮತ್ತು ನುಡಿಗಳು ಅನ್ನುವಂಥ ರಚನೆಗಳಿಂದ ಕೂಡಿರುತ್ತೆ. ಈ ಕೀರ್ತನೆಯಲ್ಲಿ ಸಾಮಾನ್ಯವಾಗಿ 3, 5 ಅಥವಾ 7 ಬೆಸಸಂಖ್ಯೆಯ ನುಡಿಗಳು ಇರ್ತವೆ. ಪ್ರತಿ ಕೀರ್ತನೆಯ ಕೊನೆಯ ಸಾಲಿನಲ್ಲಿ ಕೀರ್ತನಕಾರರು ತಮ್ಮ ಅಂಕಿತವನ್ನು ಹಾಕಿರ್ತಾರೆ. ಇದರಲ್ಲಿ ಆದಿಪ್ರಾಸ ನಿಯತವಾಗಿರುತ್ತೆ. ಇದು ಕೀರ್ತನೆಯ ಸ್ವರೂಪ. ಎರಡನೇದು ಸುಳಾದಿಗಳು. ಸುಳಾದಿಗಳು ತತ್ವಪ್ರಧಾನವಾದಂಥ ರಚನೆಗಳು. ಸುಳಾಲಿ ಎಂಬುದು ಸುಡಾಲಿ ಎಂಬ ಪದದ ಪರ್ಯಾಯ ಪದ. ಸುಳಾದಿಯು ತಾಳಪ್ರಧಾನವಾದಂಥ ಒಂದು ರಚನೆ. ಇದರಲ್ಲಿ 5 ಅಥವಾ 7 ನುಡಿಗಳಿರುತ್ತೆ. ಸುಳಾದಿಯು ಪ್ರತಿ ನುಡಿಯೂ ಕೂಡ ಒಂದೊಂದು ಪ್ರತ್ಯೇಕ ತಾಳದಲ್ಲಿ ರಚನೆಯಾಗಿರುತ್ತೆ. ಕೊನೆಯಲ್ಲಿ 2 ಸಾಲುಗಳ ಒಂದು ಜೊತೆ ಇದ್ದು ಇದರಲ್ಲಿ ರಚನಾಕಾರರ ಅಂಕಿತವೂ ಕೂಡ ಕೊನೆಯಲ್ಲಿ ಇರುತ್ತೆ. ಮೂರನೇದು ಊಗಾಭೋಗ. ಊಗಾಭೋಗ ದಾಸ ಸಾಹಿತ್ಯದ ಒಂದು ಪ್ರಮುಖವಾದಂಥ ಪ್ರಕಾರ. ಉದ್ಗ್ರಾಹ ಪ್ಲಸ್ ಆಭೋಗ ಸೇರಿ ಊಗಾಭೋಗ ಪದ ನಿಷ್ಪನ್ನ ಆಗಿದೆ. ಇದು ರಾಗ ಪ್ರಧಾನವಾದಂಥ ರಚನೆ. ಊಗಾಭೋಗವು ದಾಸ ಸಾಹಿತ್ಯದ ಒಂದು ಪ್ರಕಾರ. ಉದ್ಗ್ರಾಹ ಪ್ಲಸ್ ಆಭೋಗ ಸೇರಿ ಊಗಾಭೋಗ ಅನ್ನುವಂಥ ಪದ ನಿಷ್ಪನ್ನ ಆಗಿದೆ. ಇದು ರಾಗ ಪ್ರಧಾನವಾದಂಥ ರಚನೆ. ಒಡಿ ಮತ್ತು ಪ್ರಾಸಗಳಿಂದ ಮುಕ್ತ ಆಗಿದೆ. ಇದರ ಪಾದಗಳಲ್ಲಿ ಸಂಖ್ಯೆಯ ನಿಯತತೆ ಇರುವುದಿಲ್ಲ. ಇವು ಶರಣರ ವಚನಗಳನ್ನು ಹೋಲ್ತವೆ. ಊಗಾಭೋಗದ ಕೊನೆಯ ಸಾಲಿನಲ್ಲಿಯೂ ಕೂಡ ರಚನಾಕಾರರ ಅಂಕಿತನಾಮ ಇರುತ್ತೆ. ಇನ್ನು ನಾಲ್ಕನೆಯದು ವೃತ್ತನಾಮ. ವೃತ್ತನಾಮದಲ್ಲಿ ಪಲ್ಲವಿ, ಅನುಪಲ್ಲವಿ, ನುಡಿಗಳು, ವೃತ್ತದಂತಿರುವ ಶ್ಲೋಕ ಮತ್ತು ಒಂದು ಪದ, ಹೀಗೆ ಇದರ ರಚನೆ ಸಾಗ್ತಾ ಹೋಗುತ್ತೆ. ಕೀರ್ತನೆ, ಸುಳಾದಿ, ಊಗಾಭೋಗ ಮತ್ತು ವೃತ್ತನಾಮ ಈ ಕಾಲದ ರಚನೆಗಳು. ಇವುಗಳನ್ನು ಗಮನಿಸಬೇಕು. ಪ್ರಮುಖ ಕೀರ್ತನಕಾರರು ಮತ್ತು ಅವರ ಅಂಕಿತಗಳು. ಪರೀಕ್ಷೆಯಲ್ಲಿ ದಾಸ ಸಾಹಿತ್ಯದ ಪ್ರಮುಖರು, ಕೀರ್ತನೆಗಳು, ಅವುಗಳ ಸ್ವರೂಪ, ಪ್ರಮುಖವಾದಂಥ ಕೀರ್ತನಕಾರರು ಮತ್ತು ಅವರ
ಅಂಕಿತಗಳು ಇವುಗಳನ್ನು ಕೇಳಲಾಗತ್ತೆ. ಪ್ರಮುಖ ಕೀರ್ತನಕಾರರು ಮತ್ತು ಅವರ ಅಂಕಿತಗಳನ್ನು ನೋಡೋದಾದರೆ ನರಹರಿ ತೀರ್ಥರು, ಅವರ ಅಂಕಿತ ಶ್ರೀ ರಘುಪತಿ. ಶ್ರೀಪಾದರಾಯರು ರಂಗವಿಠಲ. ವ್ಯಾಸರಾಯರು ಶ್ರೀಕೃಷ್ಣ. ಪುರಂದರದಾಸರು ಪುರಂದರ ವಿಠಲ. ಕನಕದಾಸರು ಕಾಗಿನೆಲೆಯ ಆದಿಕೇಶವರಾಯ. ವಾದಿರಾಜರು ಅಯವದನ. ವೈಕುಂಠದಾಸರು ವೈಕುಂಠಕೇಶವ. ವಿಜಯದಾಸರು ಅಯವದನ ವಿಠಲ. ಪ್ರಸನ್ನ ವೆಂಕಟದಾಸರು ಪ್ರಸನ್ನ ವೆಂಕಟಕೃಷ್ಣ. ರಾಘವೇಂದ್ರ ತೀರ್ಥರು ಧೀರ ವೇಣುಗೋಪಾಲ. ಜಗನ್ನಾಥದಾಸರು ಜಗನ್ನಾಥ ವಿಠಲ. ವೇಣುಗೋಪಾಲದಾಸರು ವೇಣುಗೋಪಾಲ. ಮೋಹನದಾಸರು ಮೋಹನ ವಿಠಲ. ಗೋಪಾಲದಾಸರು ಗೋಪಾಲ ವಿಠಲ. ಹೆಳವನಕಟ್ಟೆ ಗಿರಿಯಮ್ಮ ಹೆಳವನಕಟ್ಟೆಯ ರಂಗ. ಧನ್ಯವಾದಗಳು ಸ್ನೇಹಿತರೆ.